ಬೆಂಗಳೂರಿನ ಪೊಲೀಸರು ರಾಜ್ಯದ ಪೊಲೀಸ್ ಇಲಾಖೆಯ ಮರ್ಯಾದೆ ಕಳೆಯೋ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಬೆಂಗಳೂರಿನ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ರಾಜಸ್ಥಾನದಲ್ಲಿ ಲಂಚ ತೆಗೆದುಕೊಂಡು ಸಿಕ್ಕಾಕೊಂಡ್ರು. ಈಗ ಸಿಐಡಿ ಇನ್ಸ್ಪೆಕ್ಟರ್ ಒಬ್ಬರು ರಾಬರಿ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. 20 ಲಕ್ಷ ಲೂಟಿ ಮಾಡಿದ ಆರೋಪದಡಿಯಲ್ಲಿ ಇನ್ಸ್ಪೆಕ್ಟರ್ ಮಹೇಶ್ ಅರೆಸ್ಟ್ ಆಗಿದ್ದಾರೆ. ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಸೇರಿ ಮೂವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆದರಿಕೆ, ಹಲ್ಲೆ, ರಾಬರಿ ಈ ಪ್ರಕರಣದ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಮಹೇಶ್, ಕುಪೇಂದ್ರ ರೆಡ್ಡಿ ಮತ್ತು ವಸಂತ್ ಈ ಮೂವರು ಬಂಧಿತ ಆರೋಪಿಗಳು. ಮಡಿವಾಳ ಎಸಿಪಿ ವಾಸುದೇವ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಕೇರಳದ ಇಬ್ಬರು ಯುವಕರನ್ನ ರಾಬರಿ ಮಾಡಿರುವಂತಹ ಆರೋಪ ಇನ್ಸ್ಪೆಕ್ಟರ್ ಮೇಲಿದೆ. ಇಲಾಖೆಯ ವೆಹಿಕಲ್ ಅನ್ನು ಬಳಸಿ, ಇಲಾಖೆಯ ಜೀಪ್ ಅನ್ನು ಬಳಸಿ ರಾಬರಿ ಮಾಡಿಸಿರೋದು ಮಹೇಶ್ ಕನಕಗಿರಿ ಎನ್ನುವಂತ ಇನ್ಸ್ಪೆಕ್ಟರ್. 3 ಸ್ಟಾರ್. ಈ ವ್ಯಕ್ತಿಯನ್ನ ಕರೆಕ್ಟ್ ಆಗಿ ನೋಡಿಕೊಳ್ಳಿ. ಈತನ ಮೇಲೆ ಬೇರೆ ಬೇರೆ ಕೇಸುಗಳು ಕೂಡ ಇದ್ದಾವೆ. ಹಿಂದೆಯೂ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಈಗ ರಾಬರಿ ಕೇಸಲ್ಲಿ ಅರೆಸ್ಟ್ ಆಗಿದೆ. ಅಲ್ಲಿಗೆ ಬೆಂಗಳೂರಿನ ಕೆಲ ಪೊಲೀಸರು ರಾಜ್ಯದ ಪೊಲೀಸ್ ಇಲಾಖೆಯ ಮರ್ಯಾದೆಯನ್ನ ಅಚ್ಚುಕಟ್ಟಾಗಿ ಕಳೀತಾ ಇದ್ದಾರೆ ಇಡೀ ದೇಶದಲ್ಲಿ. ಮೊನ್ನೆ ಲಂಚ ತಗೊಂಡು ಸಿಕ್ಕಾಕೊಂಡ್ರು. ಈಗ ಈ ಕೇಸು, ಆ ಮಗು ಮರ್ಡರ್ ಕೇಸಲ್ಲೂ ಕೂಡ ಪೊಲೀಸರು ಸಸ್ಪೆಂಡ್ ಆದರು. ನಿಮಗೆ ನೆನಪಿರಬಹುದು, ವೆನ್ನಿಲಾ ಅನ್ನುವಂಥ ಮಗು ಕೊಲೆ ಆಯ್ತಲ್ಲ, ಆ ಕೇಸ್ನಲ್ಲೂ ಕೂಡ ಪೊಲೀಸರು ಸಸ್ಪೆಂಡ್ ಆದರು ಕರ್ತವ್ಯ ಲೋಪದ ಕಾರಣಕ್ಕಾಗಿ. ಅಲ್ಲಿಗೆ ರಿಪೇರಿ ಆಗಬೇಕಾಗಿರೋದು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ರಿಪೇರಿ ಆಗಬೇಕಾಗಿರೋ ಅವಶ್ಯಕತೆ ಕಾಣ್ತಾ ಇದೆ. ನಮ್ಮ ಹೋಮ್ ಮಿನಿಸ್ಟರ್ ಮಾತ್ರ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತ್ರ RSS ಅನ್ನು ನೋಂದಣಿ ಮಾಡಬೇಕು ಅಂತ ಅದರ ಹಿಂದೆ ಬಿದ್ದಿದ್ದಾರೆ. ಇಲಾಖೆಯನ್ನು ರಿಪೇರಿ ಮಾಡೋದು ಬಿಟ್ಟು RSS ಅನ್ನು ನೋಂದಣಿ ಮಾಡೋದಕ್ಕೆ ಹೊರಟಿದ್ದಾರೆ. ಅವರ ಇಲಾಖೆಯ ಕತೆ ಹಿಂಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.